ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ವಲ್ಪ ಕೊಬ್ಬರಿ ಬಿಡಿಸ್ಬೇಕಿತ್ತು. ಒಣಗಿಸಿಟ್ಟಿದ್ನಲ್ಲ, ಕೊಬ್ಬರಿ ಎಣ್ಣೆ ಮಾಡಿಸ್ಕೊಂಬರೋಕ್ಕೆ ಹೊರಟ್ವಿ. ನನ್ನ ಮಗನೂ ಅಂಗನವಾಡಿಯಿಂದ ಬೇಗ ಬಂದಿದ್ದ, ಶನಿವಾರ ಆಗಿರೋದ್ರಿಂದ ಅವನು ಕರ್ಕೊಂಡೋಗಿ ಕೊಬ್ಬರಿ ಎಣ್ಣೆ ಬಿಡಿಸ್ಕೊಳಕ್ಕೆ ಹೋದ್ವಿ. ಕರೆಂಟ್ ಇರಲಿಲ್ಲ. ಆಮೇಲೆ ಕರೆಂಟ್ ಬಂದಮೇಲೆ ಹಾಕ್ಕೊಟ್ರು. ಹಾಕಿಸ್ಕೊಂಡು ಮನೆಗೆ ಬಂದೆ. ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಂಜೆ ಅಷ್ಟೊತ್ತಿಗೆ ಮುಗಿಸಿ ಸಂತೆಗೆಲ್ಲ ಹೋಗೋಣ ಅಂತ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಂಜೆ 5:30 6 ಗಂಟೆ ಆಗೋಯಿತು. ಇದೆಲ್ಲ ಪೂರ್ತಿ ಬೇರೆ ಬಾಕ್ಸ್ಗಳೆಲ್ಲ ತಂದುಕೊಟ್ಟಿದ್ರು, ಅದನ್ನು ಜೋಡಿಸ್ಬೇಕಿತ್ತು. ಕೊನೆಗೆ ಇದೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಜೋಡಿಸ್ದೆ. ಎಲ್ಲ ಜೋಡಿಸಿ ಮುಗಿಯೋಷ್ಟರಲ್ಲಿ ಸಂಜೆನೇ ಆಗೋಯಿತು. ಒಂದು 5:30 6 ಗಂಟೆ ಆಯಿತು. ಹಾಲೆಲ್ಲ ಕರೆದು ಹಾಕಿ ಅದಾದಮೇಲೆ ಸಂತೆಗೆ ಹೊರಟ್ವಿ. ನಮ್ಮೂರಿಂದ ಒಂದು 9-10 ಕಿಲೋಮೀಟ್ರ್ ಆಗ್ಬೋದು ಸಂತೆಗೆ. ನಮ್ಮೂರಿಂದ ಅಲ್ಲಿಗೆ ಹೋಗಬೇಕು. ಅಂದರೆ ಸಂಜೆ ಹೊತ್ತು ಹೋದರೆ ಎಲ್ಲ ಸಿಗುತ್ತೆ. ಮಧ್ಯಾಹ್ನ ಹೋದರೆ ಸ್ವಲ್ಪ ಇನ್ನು ಅಂಗಡಿಗಳು ಕಮ್ಮಿ ಹಾಕಿರ್ತಾರೆ. ನೈಟ್ ಹೊತ್ತಾದರೆ ಎಲ್ಲ ತರಕಾರಿ, ಹಣ್ಣು ಪ್ರತಿಯೊಂದು ಸಿಗುತ್ತೆ ಅಂತ ನಾವು ಯಾವಾಗಲೂ ವಾರ ಸಂತೆಗೆ ಲಾಸ್ಟಿಗೆ ಹೋಗೋದು. ಮತ್ತು ಕರುಗಳಿದ್ವು. ನಮ್ಮ 3 ಕರುಗಳಿಗೆ ಸ್ವಲ್ಪ ಹಗ್ಗ ತಗೊಬೇಕಿತ್ತು. ಹಗ್ಗ ತಗೊಂಡ್ವಿ. ಹಗ್ಗ ತಗೊಂಡಾದ್ಮೇಲೆ ತರಕಾರಿ ತಗೊಳಕ್ಕೆ ಹೋದ್ವಿ. ಸೊಪ್ಪು ಮತ್ತು ನಿಂಬೆಹಣ್ಣು ಮತ್ತು ಮುಳ್ಗಾಯಿ ಪ್ರತಿಯೊಂದು ತರಕಾರಿ ಖಾಲಿ ಆಗಿತ್ತಲ್ಲ, ತರಕಾರಿ ತಗೊಳಕ್ಕೆ ಹೋದ್ವಿ. ಎಲ್ಲಾದ್ರೂ ಫಸ್ಟ್ ಕೇಳ್ಕೊಂಡು ಯಾವ ಕಡೆ ಚೆನ್ನಾಗಿರುತ್ತೆ ನೋಡಿ ಲಾಸ್ಟಿಗೆ ಒಂದು ಹತ್ರ ತೊಗೊತೀನಿ. ಎಲ್ಲ ಕಡೆನೂ ನೋಡ್ಕೊಂಡು ಬಂದು ಲಾಸ್ಟಿಗೆ ಇಲ್ಲ ಆಂಟಿ ಹತ್ರ ತೊಗೊಂಡ್ವಿ. ಮುಳ್ಗಾಯಿ ಮತ್ತು ಟೊಮೆಟೊ, ಕ್ಯಾರೆಟು, ಬೀಟ್ರೋಟು ಒಂದೇ ಹತ್ರ ತೊಗೊಂಡ್ರೆ ಸ್ವಲ್ಪ ಕಮ್ಮಿನೂ ಹಾಕ್ಕೊಡ್ತಾರೆ. ಹಂಗಾಗಿ ಇಲ್ಲೇ ಒಂದೇ ಹತ್ರ ತೊಗೊತೀನಿ ನಾನು. ಸಂತೆಗೆ ಬಂದರೆ ಸುಮಾರು ಯಾವಾಗ ಬಂದ್ರೂ ಸ್ವಲ್ಪ ಆಲ್ಮೋಸ್ಟ್ ಆಂಟಿ ಹತ್ರನೇ ತೊಗೊಳ್ಳೋದು. ಈ ಆಂಟಿ ಹತ್ರನೇ ಸ್ವಲ್ಪ ಕಮ್ಮಿಗೂ ಹಾಕ್ಕೊಡ್ತಾರೆ, ಒಂದೇ ಹತ್ರ ಬರ್ತೀವಲ್ಲ ಅಂತ. ಇನ್ನು ಮಿಕ್ಕಿದ ಬೇರೆ ಐಟಮ್ಗೆ ಬೇರೆ ಕಡೆ ಹೋಗ್ತೀನಿ. ಅಂದರೆ ದಿನಸಿ ಐಟಮ್ ಏನಾದರೂ ತೊಗೋಬೇಕು ಅಂದರೆ. ಮುಳ್ಗಾಯಿ ಎಲ್ಲ ನೋಡಿ ಚೆನ್ನಾಗಿತ್ತು, ಎಳೆ ಮುಳ್ಗಾಯಿ ಇತ್ತು. ಅದು 1 kg ತೊಗೊಂಡ್ವಿ. ತೊಗೊಂಡಾದಮೇಲೆ ಕ್ಯಾರೆಟೆಲ್ಲ ತೊಗೊಬೇಕಿತ್ತು. ಆ ಕಡೆ ಕ್ಯಾರೆಟು ಮತ್ತು ಎಲ್ಲ ಇತ್ತು. ಕ್ಯಾರೆಟ್ನೂ ತೊಗೊಂಡಾಯಿತು. ತೊಗೊಂಡಾದಮೇಲೆ ನನ್ನ ಮಗ ಸ್ವಲ್ಪ ತರಲೆ ಮಾಡ್ತಿದ್ದ ಅವ್ರ ಅಪ್ಪನ ಜೊತೆ. ನಡಿ ಹೋಗೋಣ ಮನೆಗೆ ಅಂತ, ಕತ್ಲೆ ಆಗಿತ್ತು ಅಂತ. ಅದಕ್ಕೆ ಕತ್ಲೆ ಆಗಿತ್ತಲ್ಲ, ಅವನು ಸ್ವಲ್ಪ ಅವ್ರ ಅಪ್ಪ ಕರ್ಕೊಂಡೋಗಿ ಬೇಕ್ರಿ ಹತ್ರ ಇದೆಲ್ಲ ಕೊಡಿಸ್ಕೊಂಡು ಬಂದರು. ಕೇಕೆಲ್ಲ ತಿಂದ್ಕೊಂಡು ಬಂದು ನನಗೆ ಹೇಳ್ತಾ ಇದ್ದ, ನಾನು ಕೇಕ್ ತಿನ್ಕೊಂಬಂದು ನಿಂಗಿಲ್ಲ ಅಂತ. ತರಕಾರಿ ಎಲ್ಲ ತೊಗೊಂಡಾದ್ಮೇಲೆ ಬಳೆ ಇರಲಿಲ್ಲ ನನಗೆ ಡೈಲಿ ಯೂಸಿಗೆ. ಅದಕ್ಕೆ ನಮ್ಮ ಮನೆಯವ್ರು ಬಳೆ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಬಳೆ ತೊಗೊಳಕ್ಕೆ ಬಂದೆ. ಬಳೆ ಅದಕ್ಕೆ ಸೈಜ್ ಕೊಡಿ ಅಂದಿದ್ರಲ್ಲ, ಕೊಟ್ಟಿದ್ದೆ. ಹುಡುಕ್ತಾಯಿದ್ರು. ಆಮೇಲೆ 2 ಜೊತೆ ತೊಗೊಂಡೆ. ಒಂದು ಮರೂನ್ ಕಲರು, ಒಂದು ಗ್ರೀನ್ ಕಲರು. ಸ್ಯಾರಿಗೂ ಮ್ಯಾಚ್ ಆಗುತ್ತೆ, ಡೈಲಿ ಯೂಸ್ಗೂ ಆಗುತ್ತೆ ಅಂತ ತೊಗೊಂಡು ಅವನಿಗೂ ಏನೇನು ಬೇಕು ಕೊಡಿಸ್ಕೊಂಡು ಸಂತೆ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.